ಎಲ್ರಿಗೂ ನಮಸ್ಕಾರ ಸ್ನೇಹಿತರ. ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆದಂಥ 5ನೇ T20 ವರ್ಲ್ಡ್ ಕಪ್ ಪಂದ್ಯದಲ್ಲಿ ಇಂಗ್ಲೆಂಡ್ ವರ್ಸಸ್ ನೇಪಾಳ ತಂಡವು ಎದುರಾಗಿದ್ದವು. ಈ ಪಂದ್ಯದಲ್ಲಿ ಇಂಗ್ಲೆಂಡ್ ಬೌಲರ್ಸ್ಗಳ ಮೇಲೆ ಸವಾರಿ ಮಾಡಿದಂಥ ನೇಪಾಳ ತಂಡದ ಬ್ಯಾಟರ್ಸ್ಗಳ ಅಬ್ಬರದ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ಗೆ ಗಡಗಡ ನಡಗಿದ ಇಂಗ್ಲೆಂಡ್ ಬೌಲರ್ಸ್. ಹೌದು ಸ್ನೇಹಿತರೆ, ನೇಪಾಳ ಅಬ್ಬರಕ್ಕೆ ತತ್ತರಿಸಿದ ಇಂಗ್ಲೆಂಡ್ ಬೌಲರ್ಸ್. ಕೊನೆಯಲ್ಲಿ ನಡೆಯಿತು ದೊಡ್ಡ ಹೈ ಡ್ರಾಮಾ. ಈಸಿಗೆಲ್ಲ ಮ್ಯಾಚ್ ಅನ್ನು ಬಾಯಿಗೆ ಬರ್ಸಿ ಗೆದ್ದಂತ ಇಂಗ್ಲೆಂಡ್. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಆದ್ದರಿಂದ ಈ ವಿಡಿಯೋನ ದಯವಿಟ್ಟು ಕೊನೆಯವರೆಗೂ ನೋಡಿ. ಹಾಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಕೆಳಗಡೆ ಕಾಣುವಂತ ಬೆಲ್ ಐಕಾನ್ ಅನ್ನು ಆನ್ ಇಟ್ಕೊಳ್ಳಿ. ಹೌದು ಸ್ನೇಹಿತರೆ, ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆದಂತ 5ನೇ T20 ವರ್ಲ್ಡ್ ಕಪ್ ಪಂದ್ಯದಲ್ಲಿ ಇಂಗ್ಲೆಂಡ್ ವರ್ಸಸ್ ನೇಪಾಳ ತಂಡವು ಎದುರಾಗಿದ್ದವು. ಈ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದಂತ ಇಂಗ್ಲೆಂಡ್ ತಂಡವು ನಿಗದಿತ 20 ಓವರ್ ಅಷ್ಟಕ್ಕೆ 7 ವಿಕೆಟ್ ಕಳೆದುಕೊಂಡು 184 ರನ್ ಪೇರಿಸಿತು. ಅದರೊಳಗಡೆ ಜೋಸ್ ಬಟ್ಲರ್ ಅವರು 26 ರನ್, ಜಾಕ್ಬೆ ಬೆತ್ತಲ್ ಅವರು 55 ರನ್, ಹ್ಯಾರಿ ಬ್ರೂಕ್ ಕ್ಯಾಪ್ಟನ್ ಅವರು 53 ರನ್, ವಿಲ್ ಜಾಕ್ಸ್ ಅವರು 39 ರನ್ಗಳು ಒಳಗೊಂಡಂತ 184 ರನ್ಗಳನ್ನು ಟಾರ್ಗೆಟ್ ಅನ್ನು ನೀಡಿತು. ಇನ್ನು ನೇಪಾಳ ತಂಡದ ಪರ ದೀಪೇಂದ್ರ ಸಿಂಗ್ ಹ್ಯಾರೋ ಅವರು 2 ವಿಕೆಟ್ ಕಬಳಿಸಿದ್ದರು. ಶ್ರೇಯಸ್ ಮೇಲಾ ಅವರು 1 ವಿಕೆಟ್ ಹಾಗೂ ಸಂದೀಪ್ ಲೇಮಾ ಮತ್ತು ನಮಾದಿ ಯಾದವ್ ಅವರು ತಲಾ ಒಂದೊಂದು 2 ವಿಕೆಟ್ ಕಬಳಿಸಿದ್ದರು. ಇನ್ನು ಈ ಗುರಿಯನ್ನು ಬೆನ್ನಟ್ಟಿ ಹೊರಟಂತ ನೇಪಾಳ ತಂಡಕ್ಕೆ ಹೇಳಿಕೊಳ್ಳುವಂತ ಆರಂಭ ಏನು ಸಿಗಲಿಲ್ಲ. ಕುಶಲ್ ಬೆತ್ತಲ್ ಅವರು 29 ರನ್ ಹಾಗೂ ರೋಹಿತ್ ಪಡಿಕಲ್ ಕ್ಯಾಪ್ಟನ್ ಅವರು 39 ರನ್, ದೀಪೇಂದ್ರ ಸಿಂಗ್ ಅವರು 44 ರನ್, ಹರೀಫ್ ಸೈಕಲ್ ಅವರು 10 ರನ್ ಹಾಗೂ ಲೋಕೇಶ್ ಬೂಮ್ ಅವರು 39 ರನ್ಗಳ ನೆರವಿನಿಂದ ನೇಪಾಳ ತಂಡವು 20 ಓವರ್ ಅಷ್ಟಕ್ಕೆ 6 ವಿಕೆಟ್ ಕಳೆದುಕೊಂಡು 180 ರನ್ ಅಷ್ಟೇ ಗಳಿಸಲು ಶಕ್ತವಾಯಿತು. ಇದರಿಂದ ನೇಪಾಳ ತಂಡವು ಕೇವಲ 4 ರನ್ಗಳಿಂದ ಸೋಲು ಒಪ್ಪಿಕೊಳ್ಳಬೇಕಾಯಿತು. ನೇಪಾಳ ತಂಡವು ಕೊನೆಯಲ್ಲಿ ಸೋತಿರಬಹುದು ಸ್ನೇಹಿತರೆ, ಆದರೆ ಕ್ರಿಕೆಟ್ ಪ್ರೇಮಿಗಳ ಕೋಟಿ ಮನಸ್ಸುಗಳನ್ನು ಗೆದ್ದಿದ್ದಾರೆ ಸ್ನೇಹಿತರೆ. ನೇಪಾಳ ತಂಡವು 1 ಟೆಸ್ಟ್ ಮ್ಯಾಚ್ ಅನ್ನು ಆಡಿಲ್ಲ ಸ್ನೇಹಿತರೆ. ಇಂಗ್ಲೆಂಡ್ ತಂಡದ ವಿರುದ್ಧ ಕೊನೆ ಓವರಿನ ಕೊನೆ ಬಾಲಿನವರೆಗೂ ಉಸಿರು ಗಟ್ಟಿಯಾಗಿ ಹಿಡಿದುಕೊಳ್ಳುವ ಹಾಗೆ ಇಂಗ್ಲೆಂಡ್ ಟೀಮಿನ ಪ್ರತಿಯೊಬ್ಬ ಪ್ಲೇಯರ್ಸ್ಗೂ ಹಾಗೂ ಕೋಚ್ ಸ್ಟಾಪ್ ಆಗಿರುವಂತಹ ಬ್ರಾಡಮ್ ಮೆಕಲಮ್ ಅವರಿಗೂ ಸಹ ಉಸಿರುಗಟ್ಟಿ ಹಿಡಿಯುವ ಹಾಗೆ ಮಾಡಿದ್ದಾರೆ ಸ್ನೇಹಿತರೆ. ಕೊನೆ ಓವರಲ್ಲಿ ಬೇಕಾಗಿತ್ತು ಕೇವಲ 10 ರನ್ ಸ್ನೇಹಿತರೆ. 6 ಬಾಲಲ್ಲಿ 10 ರನ್ ಬೇಕಾದಾಗ ಬೌಲಿಂಗ್ ಮಾಡಲು ಬಂದಂತ ಸ್ಯಾಮ್ ಕರನ್ ಅವರು ಅದ್ಭುತವಾದ ಸ್ಪೆಲ್ ಮೂಲಕ ಇಂಗ್ಲೆಂಡ್ ತಂಡವು ಗೆದ್ದಿತ್ತು. ಈ ಇಂಗ್ಲೆಂಡ್ ತಂಡದ ಕ್ರೆಡಿಟ್ ಬಂದ್ಬಿಟ್ಟು ಸ್ಯಾಮ್ ಕರನ್ ಅವರಿಗೆ ಹೋಗ್ಬೇಕು ಸ್ನೇಹಿತರೆ. ಇಲ್ಲವಾದರೆ ಇಂಗ್ಲೆಂಡ್ ತಂಡದ ಮರ್ಯಾದೆ 3 ಕಾಸಿಗೂ ಇರ್ತಿದ್ದಿಲ್ಲ ಸ್ನೇಹಿತರೆ. ಯಾಕಂದ್ರೆ ಇಂಗ್ಲೆಂಡ್ ತಂಡವು ದೊಡ್ಡ ಟೀಮ್ ಆಗಿದ್ದು ನೇಪಾಳ ತಂಡವು ಕೇವಲ ಒಂದು ಸಣ್ಣ ಟೀಮ್ ಆಗಿದೆ ಸ್ನೇಹಿತರೆ. ನೇಪಾಳ ತಂಡವು ಹೇಳಬೇಕಾದ್ರೆ ಅದ್ಭುತವಾದ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇಂದ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಸ್ನೇಹಿತರೆ. ಇದೇ ತರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗಡೆ ಕಾಣುವಂತ ಬೆಲ್ ಐಕಾನ್ ಅನ್ನು ಆನ್ ಇಟ್ಕೊಳ್ಳಿ. ಥ್ಯಾಂಕ್ ಯು ಆಲ್.